ಹೀಗೆ ಸಂತೋಷ್ ಲಾಡ್ ಸಾಹೇಬ್ರು ಹಾಕಿಸಿಕೊಟ್ಟ ಅಂಗಡಿಗೆ ಕೈ ಮುಗಿದು ಒಳಗಡೆ ಹೋಗ್ತಾ ಇರೋ ಈ ತಾಯಿ ಕರಡಿಗುಡ್ಡದವರು. ಇವರ ಗಂಡನ್ಗೆ ಕಣ್ ಕಾಣಿಸೋದಿಲ್ಲ. ಹೀಗಾಗಿ ಒಬ್ಬ ಇರೋ ಅಂಗವಿಕಲ ಮಗನನ್ನ ಹೇಗೋ ಕೂಲಿ ನಾಲಿ ಮಾಡಿ ಸಾಕಿದ್ರು. ಆದ್ರೆ ಈ ಹೆತ್ತ ಕರಳಿಗೆ ನಾನು ಕಣ್ ಮುಚ್ಚೋದ್ರೊಳಗಡೆ ನನ್ನ ಮಗನಿಗೆ ಒಂದೇನಾದ್ರೂ ಸೂರ್ ಕಟ್ಕೊಡ್ಬೇಕು ಅನ್ನೋ ಆಸೆ. ಹಾಗಾಗಿ ಅಂಗವಿಕಲ ಮಗನನ್ನ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಸೇರಿಸ್ತಾರೆ. ಆದ್ರೆ ಹೊಡೆತದ ಮೇಲೆ ಹೊಡೆತ ಎನ್ನುವಂತೆ ಮಗನಿಗೆ ಕಾಲಾಪರೇಷನ್ ಆಗಿದೆ. ಹೀಗಾಗಿ ಎಲ್ಲಿ ಹೋದ್ರು ಯಾರು ಸಹಾಯ ಮಾಡ್ತಾ ಇಲ್ಲ, ಕೆಲ್ಸಾನು ಕೊಡ್ತಾ ಇಲ್ಲ. ನಾ ಇಲ್ಲೇ ಇರ್ತೇನೆ, ಎಲ್ಲಿ ಹೋಗಲ್ಲ. ಕೆಲ್ಸಕ್ಕೆ ಹೋಗಿರ್ತೇನೆ ಮೇಡಮ್. ಇಲ್ಲೆಲ್ಲ ಪೂರ ರಾಡ್ ಅದ ಮೇಡಮ್. ಆಕ್ಸಿಡೆಂಟ್ ಆಗಿತ್ತು ಮೇಡಮ್. ಯಾವಾಗ? ಈಗ ಒಂದು 10 ವರ್ಷ ಆಯ್ತು ರೀ ಸರ್. ಹಾಗೆ ಇನ್ನು ನನ್ನ ಮಗನ ಪರಿಸ್ಥಿತಿ ಏನು ಅಂತ ಚಿಂತೆ ಮಾಡ್ತಾ ಇರ್ಬೇಕಾದ್ರೆ ಇವರಿಗೆ ದೇವರಂತೆ ಬಂದು ನೆರವಾಗಿದ್ದು ಸಚಿವ ಸಂತೋಷ್ ಲಾಡ್. ದುಡಿದ್ರೆ 1,000 ರಿಂದ 2,000 ರೂಪಾಯಿ ದುಡಿತೀನಿ ಮೇಡಮ್. ಕಾಲು ನೋವು ಆಯ್ತಂದ್ರೆ ಮತ್ತು ಹಾಸ್ಪಿಟ್ಲಿಗೆ ಹೋಗೋದು, 500 ರೂಪಾಯಿ ಕೊಟ್ಟು ಗುಳಿಗೆ ತಗೋದು, 1 ತಿಂಗಳ 2 ತಿಂಗಳ ಮತ್ತು ಮನ್ಯಾಗ ಮಾಡ್ಕೋದ. ನನ್ನ ಕಡೆ ಏನು ಇಲ್ಲ. ಅಪ್ಪರಿಗೆ ಕಣ್ಣು ಕಾಣುವುದಿಲ್ಲ ಮೇಡಮ್. ಅವಾರ ಒಂದು ಹೊರಗೆ ಹೋಗಿ ದುಡಿತಾರ ರೈತರದ. ಅವರು ನಮ್ಗೆ ತಂದು ಹಾಕಿದ್ರ ಎಷ್ಟು ದಿನ ನನ್ನ ಆಪರೇಷನ್ ಆದ್ರ ಅವರೆಲ್ಲ ನಮ್ಗೆ ಸೇವೆ ಮಾಡಿದಾರೆ. ಪ್ರತಿ ಸಲ ಬೇರೆದವ್ರ ಕಡೆ ಹೋಗಿಲ್ಲ ಸರ್, ಯಾವ್ದು ಹೆಲ್ಪ್ ಮಾಡಿಲ್ಲ ಮೇಡಮ್.